ನಮಸ್ಕಾರ. ಬಾವಲಿಗಳ ಬಿಳಿಮೂಗು ರೋಗ ಮೈಯಿಂದ ಮಾನವರ ಮೇಲೆ ಎರಗಬಹುದಾದ ವಿಪತ್ತು. ಕೋವಿಡ್-19 ರೋಗದ ಮೂಲ ಬಾವಲಿಗಳಲ್ಲಿ ವಾಸಿಸುವ ವೈರಸ್ ಅಂತ ಗೊತ್ತಾದಾಗ ಅದೆಷ್ಟೋ ಜನ ಬಾವಲಿಗಳನ್ನು ಮಾನವ ಕುಲ ನಾಶಕ್ಕೆ ಕಾರಣವಾಗ್ತಿರುವ ವಿಚಿತ್ರ ಜೀವಿಗಳು ಅಂತ ಭಾವಿಸಿದರು. ಆದರೆ ಪ್ರತಿ ಜೀವಿಯು ಬದುಕಿ ನಿಸರ್ಗದ ನಿಯಮಗಳಿಗೆ ತಕ್ಕಂತೆ ತನ್ನದೇ ಆದ ಕೊಡುಗೆಗಳನ್ನ ಕೊಟ್ಟು ಕೆಲವು ಪರಿಣಾಮಗಳನ್ನ ಉಂಟು ಮಾಡ್ತದೆ. ನಮಗೆ ವಿಚಿತ್ರವಾಗಿ ಕಾಣುವ ಮತ್ತು ನಮ್ಮ ದೃಷ್ಟಿನಲ್ಲಿ ಸೋಜಿಗದ ಬದುಕನ್ನು ಸವೆಸುವ ಬಾವಲಿಗಳು ಹಿಂದೆಂದೂ ಕಾಣದಂಥ ಅಪಾಯಗಳಿಗೆ ತುತ್ತಾಗ್ತಾ ಇರೋದನ್ನು ಇತ್ತೀಚೆಗೆ ವಿಜ್ಞಾನಿಗಳು ಪತ್ತೆ ಹಚ್ಚಿದ್ದಾರೆ. ಪ್ರಕೃತಿಯ ಅತಿ ವಿಚಿತ್ರ ಹಾಗೂ ಉಪಯುಕ್ತ ಜೀವಿಗಳಲ್ಲಿ ಬಾವಲಿಗಳು ಬಹಳ ಮುಖ್ಯವಾದಂಥವು. ಹಗಲು ಸಮಯದಲ್ಲಿ ಕತ್ತಲೆಯ ಗುಹೆಗಳು, ಮರಗಳ ಪಟರೆಗಳು, ಕೊಂಬೆಗಳಲ್ಲಿ ಮತ್ತು ಹಳೆಯ ಕಟ್ಟಡಗಳಲ್ಲಿ ತಲೆ ಕೆಳಗಾಗಿ ನೇತಾಡುವ ಇವು ರಾತ್ರಿ ಬಂದ ತಕ್ಷಣ, ಇರುಳು ಬಂದ ತಕ್ಷಣ ಆಕಾಶದಲ್ಲಿ ಚುರುಕಾಗಿ ಹಾರಾಡ್ತವೆ. ಅನೇಕ ಜನ ಬಾವಲಿಗಳನ್ನು ಭಯದ ದೃಷ್ಟಿಯಿಂದ ನೋಡಿದರೂ ಕೂಡ ಪರಿಸರದ ಸಮತೋಲನದಲ್ಲಿ ಇವುಗಳ ಪಾತ್ರ ಅಪಾರ. ಕೃಷಿಗೆ ಹಾನಿ ಮಾಡುವ ಕೀಟಗಳನ್ನ ತಿನ್ನೋದು, ಹೂವಿನ ಪರಾಗಸ್ಪರ್ಶಕ್ಕೆ ನೆರವಾಗೋದು, ಬೀಜಗಳನ್ನು ಹರಡೋದು ಮತ್ತು ಮುಂತಾದ ಅನೇಕ ಕಾರ್ಯಗಳನ್ನು, ನೈಸರ್ಗಿಕ ಕಾರ್ಯಗಳನ್ನ ಬಾವಲಿಗಳು ನಿರ್ವಹಿಸ್ತವೆ. ಆದರೆ ಇತ್ತೀಚಿನ ದಶಕಗಳಲ್ಲಿ ಒಂದು ಅಪಾಯಕಾರಿಯಾದಂಥ ಶಿಲೀಂಧ್ರ ರೋಗ ಅಂದರೆ ಫಂಗಸ್ಸು ಈ ಉಪಕಾರಿ ಜೀವಿಗಳನ್ನ, ಬಾವಲಿಗಳನ್ನ ಭಾರಿ ಪ್ರಮಾಣದಲ್ಲಿ ನಾಶ ಮಾಡ್ತಾ ಇದೆ. ಈ ರೋಗವನ್ನು ವೈಟ್ ನೋಸ್ ಸಿಂಡ್ರೋಮ್ ಅಥವಾ ಬಿಳಿಮೂಗು ರೋಗ ಲಕ್ಷಣ ಅಂತ ಗುರುತಿಸಲಾಗಿದೆ. ಈ ರೋಗವನ್ನು ಮೊದಲ ಬಾರಿಗೆ 2006ರಲ್ಲಿ ಅಮೆರಿಕದ ನ್ಯೂಯಾರ್ಕ್ ರಾಜ್ಯದಲ್ಲಿರುವ ಒಂದು ಗುಹೆಯಲ್ಲಿ ಗಮನಿಸಲಾಯಿತು. ಕೆಲವು ಬಾವಲಿಗಳ ಮೂಗು ಮತ್ತು ಮುಖದ ಸುತ್ತ ಬಿಳಿ ಪುಡಿಯಂತಿರುವ ಶಿಲೀಂಧ್ರದ ಬೆಳವಣಿಗೆ ಕಂಡುಬಂತು. ಆರಂಭದಲ್ಲಿ ಇದು ಸಾಮಾನ್ಯವಾದ ಸೋಂಕು ಅಂತ ಭಾವಿಸಲಾಗಿತ್ತಾದರೂ ಕೂಡ ನಂತರದ ಅಧ್ಯಯನಗಳು ಇದು ಅತ್ಯಂತ ಭೀಕರ ರೋಗ ಅಂತ ತೋರಿಸಿಕೊಟ್ವು. ನ್ಯೂಡೋಗಿಮ್ನೋ ಲಿಸ್ಕಸ್ ಡಿಸ್ಟ್ರಕ್ಷನ್ ಅಂತಕ್ಕಂಥ ಶೀತಪ್ರಿಯ ಶಿಲೀಂಧ್ರ ಅಂದರೆ ಹಸಿನಲ್ಲಿರ್ತಕ್ಕಂಥ ಶಿಲೀಂಧ್ರ ಈ ರೋಗಕ್ಕೆ ಕಾರಣ ಆಗಿದೆ. ಬಾವಲಿಗಳ ಮೂಗು, ಕಿವಿ, ರೆಕ್ಕೆ ಮತ್ತು ಚರ್ಮದ ಮೇಲೆ ಇದು ಬೆಳೆಯೋದ್ರಿಂದ ಬಿಳಿಮೂಗು ರೋಗ ಅಂತ ಇದಕ್ಕೆ ಹೆಸರು ಕೊಡಲಾಗಿದೆ. ಶಿಲೀಂಧ್ರ ತಂಪಾಗಿ ಕೂಡಿದ ವಾತಾವರಣದಲ್ಲಿ ಅಂದರೆ 4 ಡಿಗ್ರಿಯಿಂದ 20 ಡಿಗ್ರಿ ಸೆಂಟಿಗ್ರೇಡ್ ತಾಪಮಾನ ಇರುವ ಗುಹೆಗಳಲ್ಲಿ ಚೆನ್ನಾಗಿ ಬೆಳೆಯುತ್ತೆ. ಬಾವಲಿಗಳು ಚಳಿಗಾಲದ ತೀವ್ರತೆಯನ್ನು ತಡೆದುಕೊಳ್ಳೋದಕ್ಕೆ ಗುಹೆಗಳಲ್ಲಿ ಒಟ್ಟಾಗಿ ಗುಂಪಿನಲ್ಲಿ ಸುಪ್ತಾವಸ್ಥೆಗೆ ಜಾರಿದಾಗ ಈ ಶಿಲೀಂಧ್ರ ಇವುಗಳ ದೇಹದ ಮೇಲೆ ಆಕ್ರಮಣವನ್ನು ಮಾಡ್ತದೆ. ಬಾವಲಿಗಳು ಚಳಿಗಾಲದಲ್ಲಿ ಶಿಶಿರನಿದ್ರೆಗೆ ಹೋಗ್ತವೆ. ಈ ಸಮಯದಲ್ಲಿ ಅವುಗಳ ದೇಹದ ಉಷ್ಣತೆ ಕಡಿಮೆ ಆಗುತ್ತದೆ. ಹಾಗೆಯೇ ಚಟುವಟಿಕೆಗಳೆಲ್ಲವೂ ನಿಧಾನಗೊಳ್ಳುತ್ತವೆ. ತಂಪು ಹಾಗೂ ತೇವ ಇರತಕ್ಕಂಥ ಗುಹೆಗಳು ಶಿಲೀಂಧ್ರದ ಬೆಳವಣಿಗೆಗೆ ಅತ್ಯಂತ ಸೂಕ್ತ ಆಗಿರೋದ್ರಿಂದ ಇದೇ ಸಮಯದಲ್ಲಿ ಬಾವಲಿಗಳ ಮೈ ಮೇಲೆ ಈ ಶಿಲೀಂಧ್ರ ಹರಡುತ್ತೆ. ಸೋಂಕು ವೇಗವಾಗಿ ಹಬ್ಬುತ್ತೆ. ಈ ರೋಗಕ್ಕೆ ತುತ್ತಾದಂಥ ಬಾವಲಿಗಳು ಮೂಗು, ಕಿವಿ ಮತ್ತು ರೆಕ್ಕೆಗಳ ಚರ್ಮದ ಮೇಲೆ ಬಿಳಿ ಬಣ್ಣದ ಪುಡಿಯಂಥ ಶಿಲೀಂಧ್ರ ಬೆಳೀತಾ ಹೋಗುತ್ತೆ. ಈ ಕಾರಣದಿಂದ ಇದಕ್ಕೆ ವೈಟ್ ನೋಸ್ ಸಿಂಡ್ರೋಮ್ ಅಂತ ಕರೆಯಲಾಗಿದೆ. ಶಿಲೀಂಧ್ರ ಬಾವಲಿಯ ದೇಹವನ್ನು ಆವರಿಸಿದಾಗ ಅದು ಶಿಶಿರನಿದ್ರೆಯ ನಡುಕೆ ಅಂದರೆ ಬಾವಲಿಗಳ ಶಿಶಿರನಿದ್ರೆಯ ನಡುವೆ ಮತ್ತೆ ಎಚ್ಚರಾಗಂತೆ ಮಾಡುತ್ತೆ. ಚಳಿಗಾಲದಲ್ಲಿ ತಮಗೆ ಆಹಾರ ಅಂದರೆ ಕೀಟಗಳು ಸಿಗದೇ ಇದ್ದರೂ ಕೂಡ ಗುಹೆಗಳಿಂದ ಹೊರಗೆ ಹಾರೋದಕ್ಕೆ ಈ ಬಾವಲಿಗಳು ಯತ್ನಿಸ್ತವೆ. ಪದೇ ಎಚ್ಚರಗೊಳ್ಳೋದ್ರಿಂದ ಬಾವಲಿಗಳ ದೇಹದಲ್ಲಿ ಸಂಗ್ರಹ ಆಗಿರತಕ್ಕಂಥ ಕೊಬ್ಬಿನ ಅಂಶ ವೇಗವಾಗಿ ಕರಗಿ ಹೋಗ್ತದೆ. ಇದು ತೀವ್ರ ಹಸಿವು, ನಿಶಕ್ತಿ ಮತ್ತು ನೀರನ್ನು ಕಳೆದುಕೊಳ್ಳಲಿಕ್ಕೆ ನಿರ್ಜಲೀಕರಣಕ್ಕೆ ಕಾರಣ ಆಗಿ ಬಾವಲಿಗಳು ಸಾಯ್ತವೆ. ಈ ರೋಗದ ಅತ್ಯಂತ ಭಯಾನಕ ಅಂಶ ಅಂದರೆ ಅದು ವೇಗವಾಗಿ ಹರಡೋದು. ಒಂದು ಗುಹೆಯಲ್ಲಿದ್ದಂಥ ಸೋಂಕು ಕೆಲವೇ ವರ್ಷಗಳಲ್ಲಿ ಅಮೆರಿಕ ಮತ್ತು ಕೆನಡಾದ ಅನೇಕ ಭಾಗಗಳಿಗೆ ವ್ಯಾಪಿಸಿರೋದು ಗೊತ್ತಾಗೈತೆ. ಕೆಲವು ಪ್ರದೇಶಗಳಲ್ಲಿ ಬಾವಲಿಗಳ ಸಂಖ್ಯೆ 90%ಕ್ಕಿಂತ ಹೆಚ್ಚು ಕುಸಿದಿದೆ ಅಂತ ಸಂಶೋಧಕರು ತಿಳಿಸಿದ್ದಾರೆ. ಲಕ್ಷಾಂತರ ಬಾವಲಿಗಳ ಸಾವಿನಿಂದ ಇದು ಆಧುನಿಕ ಯುಗದ ದೊಡ್ಡ ವನ್ಯಜೀವಿ ವಿಪತ್ತುಗಳಲ್ಲಿ ಒಂದು ಅಂತ ಪರಿಗಣಿಸಲಾಗೈತೆ. ಬಾವಲಿಗಳ ನಾಶ ಕೇವಲ ಒಂದು ಪ್ರಾಣಿ ಜಾತಿಯ ಸಮಸ್ಯೆ ಅಲ್ಲ, ಅದು ಸಂಪೂರ್ಣ ಪರಿಸರ ವ್ಯವಸ್ಥೆಯ ಮೇಲೆ ಪರಿಣಾಮವನ್ನು ಬೀರ್ತದೆ. ಒಂದು ಸಣ್ಣ ಬಾವಲಿ ಒಂದೇ ರಾತ್ರಿಯಲ್ಲಿ ಸಾವಿರಾರು ಕೀಟಗಳನ್ನ ತಿನ್ನಬಲ್ಲದು. ಹೀಗಾಗಿ ಬಾವಲಿಗಳ ಸಂಖ್ಯೆ ಕಡಿಮೆ ಆದರೆ ಬೆಳೆ ಹಾನಿಕಾರಕ ಕೀಟಗಳ ಸಂಖ್ಯೆ ಹೆಚ್ಚಾಗುತ್ತೆ. ಇದರಿಂದ ರೈತರು ಮತ್ತು ಹೆಚ್ಚು ಕೀಟನಾಶಕಗಳನ್ನ ರೈತರು ಬಳಸಬೇಕಾಗುತ್ತೆ. ಪರಿಸರ ಮಾಲಿನ್ಯ ಮತ್ತು ಕೃಷಿ ವೆಚ್ಚ ಎರಡೂ ಹೆಚ್ಚಾಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇವೆ. ಕೆಲವು ಸಸ್ಯಗಳ ಪರಾಗಸ್ಪರ್ಶಕ್ಕೂ ಕೂಡ ಬಾವಲಿಗಳು ಅತ್ಯಗತ್ಯಾಗಿರೋದ್ರಿಂದ ಸಸ್ಯ ವೈವಿಧ್ಯಕ್ಕೂ ಕೂಡ ಹಾನಿ ಉಂಟಾಗಬಹುದು. ಮಾನವರಿಗೆ ಈ ರೋಗ ನೇರವಾಗಿ ತಗುಲುತ್ತದೆ ಅನ್ನೋದಕ್ಕೆ ಈವರೆಗೆ ಯಾವ ಪುರಾವೆಗಳು ಸಿಕ್ಕಿಲ್ಲ. ಆದರೂ ಮನುಷ್ಯರು ಗುಹೆಗಳಿಗೆ ತೆರಳಬೇಕಾದ್ರೆ ತಮ್ಮ ಬೂಟು, ಬಟ್ಟೆ ಅಥವಾ ಉಪಕರಣಗಳ ಮೂಲಕ ಶಿಲೀಂಧ್ರವನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಆದ್ದರಿಂದ ಅನೇಕ ದೇಶಗಳಲ್ಲಿ ಗೃಹ ಪ್ರವಾಸ ಮತ್ತು ಸಂಶೋಧನೆಗೆ ವಿಶೇಷವಾದಂಥ ಸ್ವಚ್ಛತಾ ನಿಯಮಗಳನ್ನ ಜಾರಿಗೆ ತಂದಿದ್ದಾರೆ. ವಿಜ್ಞಾನಿಗಳು ಈ ರೋಗನ ತಡೆಯೋದಕ್ಕೆ ಹಲವಾರು ವಿಧಾನಗಳನ್ನ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ.
ಕೆಲವು ಸಂಶೋಧಕರು ಶಿಲೀಂಧ್ರವನ್ನು ನಾಶ ಮಾಡುವ ಸೂಕ್ಷ್ಮ ಜೀವಿಗಳನ್ನು ಬಳಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಇನ್ನು ಕೆಲವರು ಬಾವುಗಳ ದೇಹದಲ್ಲಿ ಸಹಜ ರೋಗ ನಿರೋಧಕ ಶಕ್ತಿ ಹೇಗೆ ಬೆಳೆಯಬಹುದು ಅನ್ನೋದನ್ನು ಅಧ್ಯಯನ ಮಾಡ್ತಾ ಇದ್ದಾರೆ. ಕೆಲವು ಬಾವಲಿ ಜಾತಿಗಳು ನಿಧಾನವಾಗಿ ಈ ರೋಗದ ವಿರುದ್ಧ ತಾಳ್ಮೆ ಮತ್ತು ಹೊಂದಾಣಿಕೆಯನ್ನು ಅಭಿವೃದ್ಧಿಪಡಿಸಿಕೊಳ್ತಿರೋ ಲಕ್ಷಣಗಳು ಕೂಡ ಕಂಡುಬಂದಿದ್ದಾವೆ. ಆದರೂ ಕೂಡ ಸಂಪೂರ್ಣ ಪರಿಹಾರ ಇನ್ನೂ ದೊರಕಿಲ್ಲ. ಭಾರತದಲ್ಲಿ ಈವರೆಗೆ ಉತ್ತರ ಅಮೆರಿಕದಂತಹ ದೊಡ್ಡ ಮಟ್ಟದ ಬಿಳಿ ಮೂಗು ರೋಗ ಈ ರೋಗದ ವಿಪತ್ತು ದಾಖಲಾಗಿಲ್ಲ. ಆದರೆ ಭಾರತದಲ್ಲಿಯೂ ಕೂಡ ಅನೇಕ ಬಾವಲಿ ಜಾತಿಗಳಿರೋದ್ರಿಂದ ಜಾಗೃತಿ ಮತ್ತು ವೈಜ್ಞಾನಿಕ ನಿಗಾವಳಿ ಅತ್ಯಗತ್ಯ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಪರಿಸರ ಸಮತೋಲನದ ದೃಷ್ಟಿಯಿಂದ ಬಾವಲಿಗಳ ಸಂರಕ್ಷಣೆ ಬಹಳ ಮುಖ್ಯ. ಒಟ್ಟಿನಲ್ಲಿ ಬಿಳಿ ಮೂಗು ರೋಗ ಒಂದು ಸಣ್ಣ ಶಿಲೀಂಧ್ರ ಪ್ರಕೃತಿನಲ್ಲಿ ಎಷ್ಟು ದೊಡ್ಡ ಬದಲಾವಣೆಯನ್ನು ಉಂಟು ಮಾಡಬಲ್ಲದು ಅನ್ನೋದನ್ನು ತೋರಿಸ್ತದೆ. ಬಾವಲಿಗಳು ಕೇವಲ ಕತ್ತಲೆ ಜೀವಿಗಳಲ್ಲ, ಅವು ಕೃಷಿಯ ಮಿತ್ರರು, ಪರಿಸರದ ರಕ್ಷಕರು ಮತ್ತು ಜೀವ ವೈವಿಧ್ಯದ ಅವಿಭಾಜ್ಯ ಅಂಗಗಳಾಗಿದ್ದಾವೆ. ಆದ್ದರಿಂದ ಬಾವಲಿಗಳ ರಕ್ಷಣೆ ಅಂತ ಹೇಳಿದ್ರೆ ಪ್ರಕೃತಿಯ ನಿಸರ್ಗದ ಸಮತೋಲನದ ರಕ್ಷಣೆ ಅನ್ನೋದನ್ನು ನಾವು ತಿಳ್ಕೋಬೇಕು. ವೈಟ್ ನೋಸ್ ಸಿಂಡ್ರೋಮ್ ಪ್ರಕೃತಿಯ ಒಂದು ಪ್ರಮುಖ ಜೀವ ಸಂಕಲನಕ್ಕೆ ಎದುರಾಗಿರ್ತಕ್ಕಂಥ ದೊಡ್ಡ ದುರಂತ ಆಗೈತೆ. ಜೀವ ವೈವಿಧ್ಯತೆಯ ರಕ್ಷಣೆ ಮತ್ತು ಕೃಷಿ ವಲಯದ ಸ್ಥಿರತೆಗೆ ಬಾವಲಿಗಳ ಉಳಿವು ಅತ್ಯಗತ್ಯ. ಆದ್ದರಿಂದ ಈ ರೋಗದ ಹರಡುವಿಕೆಯನ್ನು ತಡೆಯೋದಕ್ಕೆ ಜಾಗತಿಕ ಮಟ್ಟದಲ್ಲಿ ಸಂಶೋಧನೆಗಳು ಮತ್ತು ಕಟ್ಟುನಿಟ್ಟಿನ ಸಂರಕ್ಷಣಾ ನಿಯಮಗಳ ಪಾಲನೆ ಅತ್ಯಂತ ಜರೂರಿಯಾಗಬೇಕಾಗಿದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ನಿಸರ್ಗದಲ್ಲಿ ಹೇಗೆ ಬದಲಾವಣೆಗಳು ಸಹಜವಾಗಿ ಕಾಣಿಸ್ಕೊಳ್ತವೆ, ಜೀವಿಗಳ ವಿನಾಶಕ್ಕೆ, ಬದಲಾವಣೆಗೆ ಹಾಗೂ ಅವುಗಳು ಅಳವಡಿಕೆಗಳಿಗೆ, ಹೊಂದಾಣಿಕೆಗಳಿಗೆ ಕಾರಣ ಆಗ್ತವೆ ಅನ್ನೋದನ್ನು ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ವಂದನೆಗಳು.